ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೌರಿ ಕಲ್ಯಾಣ ಸೀರಿಯಲಲ್ಲಿ ಇವತ್ತಿನ ಎಪಿಸೋಡಲ್ಲಿ ಏನೇನೆಲ್ಲ ಆಯಿತು ಅಂತ ನಿಮಗೆ ಕಂಪ್ಲೀಟಾಗಿ ಡೀಟೇಲ್ಸ್ ಬೇಕಂತಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಥರ ಇತ್ತು ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಸೊ ಇಲ್ಲಿ ಬಂದುಬಿಟ್ಟು ನಾನು ಕಳೆದ ಸಂಚಿಕೆಯಲ್ಲಿ ಆಲ್ರೆಡಿ ಹೇಳಿದ್ದೆ, ಗೌರಿ ವಿವೇಕ್ ಹೆಲ್ತ್ ಕಂಡೀಷನ್ ತುಂಬ ಸೀರಿಯಸ್ ಆಗಿರುತ್ತೆ. ಅವನು ಐಸ್ ಕ್ರೀಮ್ ತಿಂದ್ಬಿಟ್ಟು ಉಸಿರಾಟದ ಸಮಸ್ಯೆಯಿಂದ ತುಂಬ ಬಳಲ್ತಾ ಇರ್ತಾನೆ. ಸೊ ಅವನನ್ನು ಗೌರಿ ಯಾವುದೇ ಸಹಾಯ ಇಲ್ಲದೆ ಟೂ ವೀಲರಲ್ಲಿ ಒಂದು ಬಟ್ಟೆಯಲ್ಲಿ ಕಟ್ಕೊಂಡು ಹಾಸ್ಪಿಟಲ್ಗೆ ಕರ್ಕೊಂಬಂದಿರ್ತಾಳೆ. ಹಾಸ್ಪಿಟಲಿಗೆ ಕರ್ಕೊಂಬಂದು ಅಡ್ಮಿಷನ್ ಮಾಡಬೇಕಾದ್ರೆ ಅಲ್ಲಿರುವಂತಹ ರಿಸೆಪ್ಷನ್ನು ಅವರ ಹತ್ರ ದುಡ್ಡು ಕೇಳ್ತಾರೆ. ಸೊ ಗೌರಿ ಬರೋ ಗಾಬರಿಯಲ್ಲಿ ಮೊಬೈಲು ದುಡ್ಡು ಏನೂ ತೊಗೊಂಬಂದಿರಲ್ಲ, ಹಾಗೆ ಬಂದಿರ್ತಾಳೆ. ಆದರೆ ಅಲ್ಲಿ ಹಾಸ್ಪಿಟಲಲ್ಲಿ ನೀವು ಅಡ್ವಾನ್ಸ್ ಎಲ್ಲ ಪೇ ಮಾಡಿ ಫಾರ್ಮಾಲಿಟೀಸ್ ಎಲ್ಲ ಕಂಪ್ಲೀಟ್ ಮಾಡಿಲ್ಲ ಅಂತಂದರೆ ನಾವು ಪೇಷಂಟಿಗೆ ಯಾವುದೇ ಥರ ಟ್ರೀಟ್ಮೆಂಟ್ ಕೊಡೋಕ್ಕಾಗಲ್ಲ, ಇದು ಹಾಸ್ಪಿಟಲ್ ರೂಲ್ಸು ಅಂತ ಹೇಳ್ತಾರೆ. ಸೊ ಅದಕ್ಕೆ ಗೌರಿ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೋತಾಳೆ, ದಯವಿಟ್ಟು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿ, ನಂತರ ನಾನು ದುಡ್ಡು ಕೊಡ್ತೀನಿ ಅಂತ. ಅದಕ್ಕೆ ಅಲ್ಲಿರೋಂಥ ರಿಸೆಪ್ಷನು, ನಾವು ಡೈಲಿ ಈ ಥರ ಸಿಕ್ಕಾಪಟ್ಟೆ ಡ್ರಾಮಾಗಳನ್ನು ನೋಡ್ತಿರ್ತೀವಿ, ನೀವು ದುಡ್ಡು ಕಟ್ಟದೆ ಯಾವುದೇ ಥರ ಟ್ರೀಟ್ಮೆಂಟ್ ಇಲ್ಲಿ ನಾವು ಸ್ಟಾರ್ಟ್ ಮಾಡಲ್ಲ ಅಂತೇಳಿ. ಆಮೇಲೆ ಗೌರಿ ಇದ್ಬಿಟ್ಟು ವಿವೇಕ್ ಹತ್ರ ಓಡಿ ಬರ್ತಾಳೆ, ವಿವೇಕ್ ಏನಾಗಿದೆ ಅಂತ ಹೇಳ್ಬಿಟ್ಟು. ಅಲ್ಲಿ ಬಂದು ನೋಡ್ತಾ ಇದ್ರೆ ಅವ್ನು ಉಸಿರಾಟಗಾಗದೆ ಒದ್ದಾಡ್ತಾ ಇರ್ತಾನೆ. ಆಮೇಲೆ ಅಲ್ಲಿರೋಂಥ ಸ್ಟಾಫ್ಸ್ಗೆಲ್ಲ ರಿಕ್ವೆಸ್ಟ್ ಮಾಡ್ಕೊತಾಳೆ, ಆದರೆ ಅವರು ನೀವು ಫಾರ್ಮಾಲಿಟೀಸ್ ಕಂಪ್ಲೀಟ್ ಮಾಡಿ ಬಿಲ್ಲೆಲ್ಲ ಪೇ ಮಾಡಿದ್ರೇ ನಾವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡೋಕ್ಕಾಗೋದು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆದರೂ ವಿವೇಕು ಉಸಿರಾಟದ ಸಮಸ್ಯೆಯಿಂದ ಬಳಲ್ತಾ ಇರ್ತಾನೆ. ನರ್ಸ್ ಹತ್ರ ಎಲ್ಲ ತುಂಬ ರಿಕ್ವೆಸ್ಟ್ ಮಾಡ್ಕೊಳ್ಳಾಳೆ, ದಯವಿಟ್ಟು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿ, ನನ್ನ ಗಂಡನ ಉಳಿಸ್ಕೊಡಿ ಅಂತ ಎಲ್ಲರ ಹತ್ರನೂ ಕಾಡಿ ಬೇಡ್ತಾ ಇರ್ತಾಳೆ. ಆದರೆ ಅಲ್ಲಿರೋರು ಇದ್ಬಿಟ್ಟು, ನಾವು ಸಂಬಳಕ್ಕೆ ಕೆಲಸ ಮಾಡ್ತಿರೋರು, ಕಂಪನಿ ಆಫೀಸ್ ಹಾಸ್ಪಿಟಲ್ ರೂಲ್ಸ್ ಏನಿರುತ್ತೆ ಅದನ್ನು ನಾವು ಫಾಲೋ ಮಾಡಬೇಕಾಗುತ್ತೆ, ದಯವಿಟ್ಟು ನಮಗೆ ಫೋರ್ಸ್ ಮಾಡಿಬಿಡಿ ಅಂತ ಹೇಳ್ತಾರೆ. ಆಮೇಲೆ ಡಾಕ್ಟ್ರು ಬರ್ತಾರೆ. ಡಾಕ್ಟ್ರು ಬಂದಮೇಲೆ ಗೌರಿ ಹೇಳ್ತಾಳೆ, ದಯವಿಟ್ಟು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿ ಅಂತ. ಅದಕ್ಕೆ ಡಾಕ್ಟ್ರು ಇದ್ಬಿಟ್ಟು ಕೇಳ್ತಾರೆ, ನೀವು ಫಾರ್ಮಾಲಿಟೀಸ್ ಎಲ್ಲ ಕಂಪ್ಲೀಟ್ ಮಾಡಿದ್ದೀರಾ, ಅಮೌಂಟ್ ಎಲ್ಲ ಪೇ ಮಾಡಿದ್ದೀರಾ ಅಂತ. ಅದಕ್ಕೆ ಗೌರಿ ಇದ್ಬಿಟ್ಟು, ನಾನು ತಾಳಿ ಅಡ ಇಟ್ಟಾದರೂ ನಾನು ನನ್ನ ಗಂಡನ ಉಳಿಸ್ಕೊತೀನಿ, ದುಡ್ಡು ಕಟ್ತೀನಿ, ಬರೋ ಟೆನ್ಷನಲ್ಲಿ ಎಲ್ಲ ಮರೆತು ಬಂದಿದ್ದೀವಿ, ಏನು ಅವರಿಗೆ ಆಗಿದ್ದಂಥ ಹೆಲ್ತ್ ಕಂಡೀಷನ್ ಉಸಿರಾಟದ ಸಮಸ್ಯೆ ನೋಡಿಬಿಟ್ಟು ಏನೂ ತೊಗೊಳಕ್ಕಾಗಿಲ್ಲ, ಹಾಗೆ ಬಂದಿದ್ದೀವಿ, ದಯವಿಟ್ಟು ನನ್ನ ಗಂಡನಿಗೆ ಟ್ರೀಟ್ಮೆಂಟ್ ಮಾಡಿ ಅಂತ ಹೇಳ್ಬಿಟ್ಟು ಬೇಡ್ಕೋತಾಳೆ. ಆದರೆ ಡಾಕ್ಟ್ರು, ಇಲ್ಲ ಮೇಡಮ್, ಹಾಸ್ಪಿಟಲ್ ರೂಲ್ಸ್ನ ನಾವು ಬ್ರೇಕಪ್ ಮಾಡೋಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ಈ ಕಡೆ ವಿವೇಕು ಉಸಿರಾಡೋಕ್ಕಾಗದೆ ತುಂಬಾ ಕಷ್ಟಪಡ್ತಿರ್ತಾನೆ. ಗೌರಿಗೆ ಅದನ್ನು ನೋಡಿಬಿಟ್ಟು ತುಂಬಾ ಭಯ, ಟೆನ್ಷನು ಆಗ್ತಿರುತ್ತೆ. ಆಮೇಲೆ ನೋಡೋವ್ರಿಗೂ ನೋಡಿಬಿಟ್ಟು ಡಾಕ್ಟ್ರು ಕೊಳ್ಪಟ್ಟಿ ಹಿಡ್ಕೊಂಡು ಕೇಳ್ತಾಳೆ, ನೀವು ಡಾಕ್ಟ್ರು ಓದಬೇಕಾರೆ ಏನಂತ ಪ್ರಮಾಣ ಮಾಡಿರ್ತೀರ, ಮನುಷ್ಯರ ಜೀವ ಉಳಿಸ್ತೀನಿ ಅಂತ ಮಾಡಿರ್ತೀರ, ನಿಮಗೆ ಮನುಷ್ಯರ ಜೀವಕ್ಕಿಂತ ದುಡ್ಡೇ ಹೆಚ್ಚಾಯ್ತಾ? ಹಾಗಾದರೆ ನೀವು ಓದಿದ್ದೇನು, ನೀವು ಪ್ರಮಾಣ ಮಾಡಿದ್ದೇನು, ಹಾಗಾದರೆ ನೀವು ಪ್ರಮಾಣ ಮಾಡಿದ್ದಕ್ಕೆ ಏನು ಇದಿರಲ್ವಾ, ನೀವು ಡಾಕ್ಟ್ರು ಓದಿದ್ದಕ್ಕೆ ಏನು ಅರ್ಥನೇ ಇಲ್ವಾ, ಜೀವಕ್ಕಿಂತ ದುಡ್ಡೇ ಮುಖ್ಯ ಆಯಿತಾ ನಿಮಗೆ ಅಂತ ಹೇಳ್ಬಿಟ್ಟು ಡಾಕ್ಟ್ರ್ ಹತ್ರ ಕೇಳ್ತಾ ಇರ್ತಾಳೆ. ಸೊ ಈ ನೆಕ್ಸ್ಟ್ ಗೌರಿ ವಿವೇಕ್ನ ಉಳಿಸ್ಕೋತಾಳ ಇಲ್ಲ ಕಳ್ಕೊತಾಳ ಅಂತ ನೆಕ್ಸ್ಟ್ ಸಂಚಿಕೆಯಲ್ಲಿ ತಿಳಿಸ್ತೀನಿ.